ಇವತ್ತಿನ ಈ ವಿಡಿಯೋದಲ್ಲಿ ಮಿನಿ ತಾಜ್ ಮಹಲ್ ಎಂದೇ ಪ್ರಖ್ಯಾತರಾಗಿರುವಂತ ಔರಂಗಜೇಬನ ಕಟ್ಟಿರುವಂತ ಔರಂಗಾಬಾದ್ನಲ್ಲಿರುವಂತ ಈ ಮಿನಿ ತಾಜ್ ಮಹಲ್ ದರ್ಶನವನ್ನ ಮಾಡಿಕೊಂಡು ಬರೋಣ, ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿದೆ ತಾಜ್ ಮಹಲ್. ಆದ್ರೆ ಆ ತಾಜ್ ಮಹಲ್ಗೂ ಈ ತಾಜ್ ಮಹಲ್ಗೆ ಏನು ವ್ಯತ್ಯಾಸವಾಗಿದೆ? ಆ ತಾಜ್ ಮಹಲ್ ಕಟ್ಟಿದ್ದು ಶಹಜಾನನು ತನ್ನ ಹೆಂಡತಿಗಾಗಿ ಆಗ್ರಾದಲ್ಲಿ ತಾಜ್ ಮಹಲ್ ಅನ್ನು ಕಟ್ಟಿದರೆ, ಔರಂಗಜೇಬ್ ತನ್ನ ಹೆಂಡತಿಗಾಗಿ ಔರಂಗಾಬಾದ್ ಎನ್ನುವಂತ ನಗರದಲ್ಲಿ ಒಂದು ತಾಜ್ ಮಹಲ್ ಅನ್ನ ನಿರ್ಮಾಣ ಮಾಡಿದ್ರೆ. ಹೇಗಿದೆ ತಾಜ್ ಮಹಲ್? ಅದು ಅಮೃತ ಶಿಲೆಯಲ್ಲಿ ತಾಜ್ ಮಹಲ್ ನಿರ್ಮಾಣವಾಗಿದ್ರೆ ಇದು ಯಾವ ಶಿಲೆಯಲ್ಲಿ ನಿರ್ಮಾಣ ಆಗಿದೆ, ಹಾಗೂ ಯಾವ್ಯಾವ ರೀತಿಯ ತಾಜ್ ಮಹಲ್, ಮಿನಿ ತಾಜ್ ಮಹಲ್ ಅಂದ್ರೆ ಆ ತಾಜ್ ಮಹಲ್ ಅನ್ನು ಹೋಲ್ತದ ಮತ್ತು ಈ ತಾಜ್ ಮಹಲ್ ನಲ್ಲಿ ಏನೇನು ಒಳಗೊಂಡದ ಎನ್ನುವುದನ್ನ ಸಂಪೂರ್ಣವಾದ ಮಾಹಿತಿಗಳನ್ನ ನಾವು ನೀವೆಲ್ಲರೂ ಕೂಡ ಈ ತಾಜ್ ಮಹಲ್ನ ವೀಕ್ಷಣೆಯನ್ನ ಮಾಡ್ತಾ ನೋಡ್ಕೊಂಡು ಬರೋಣ ಬನ್ನಿ. ಇದು ತಾಜ್ ಮಹಲ್. ಇದು ಆಗ್ರಾದ ತಾಜ್ ಮಹಲ್ ಅಲ್ಲ, ಇದು ಔರಂಗಾಬಾದ್ನಲ್ಲಿ ಕಟ್ಟಲಾದ ಮಿನಿ ತಾಜ್ ಮಹಲ್. ಆಗ್ರಾದ ತಾಜ್ ಮಹಲ್ ಅನ್ನು 1648ರಲ್ಲಿ ಶಹಜಾನನು ತನ್ನ ಹೆಂಡತಿಗಾಗಿ ಆಗ್ರಾದ ತಾಜ್ ಮಹಲ್ ನಿರ್ಮಿಸಿದ್ದರೆ, ಔರಂಗಾಬಾದ್ನಲ್ಲಿರುವ ಮಿನಿ ತಾಜ್ ಮಹಲ್ ಅನ್ನು ಔರಂಗಾಬಾದ್ನ ಔರಂಗಜೇಬನು ತನ್ನ ಹೆಂಡತಿಗಾಗಿ ಈ ಮಿನಿ ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದಾನೆ. ನಾವು ಈ ಮಿನಿ ತಾಜ್ ಮಹಲ್ಗೆ ಹೋದಾಗ, ಈ ಒಂದು ಔರಂಗಾಬಾದ್ನ ಮಿನಿ ತಾಜ್ ಮಹಲ್ಗೆ ಹೋದಾಗ ಏನಿದೆ ತಾಜ್ ಮಹಲ್, ಆ ತಾಜ್ ಮಹಲ್ ಅಂದರೆ ಶಹಜಾನನು ಕಟ್ಟಿಸಿದ ಆಗ್ರಾದ ತಾಜ್ ಮಹಲ್ಗೂ ಔರಂಗಾಬಾದ್ನಲ್ಲಿರುವ ಔರಂಗಾಬಾದನು ಕಟ್ಟಿಸಿದ ಈ ಮಿನಿ ತಾಜ್ ಮಹಲ್ಗೂ ಏನು ವ್ಯತ್ಯಾಸದ ಎನ್ನುವುದರ ಕುರಿತು ಸಂಪೂರ್ಣವಾಗಿ ನೋಡ್ತಾ ಹೊರಟಿವಿ. ಅಮೃತ ಶಿಲೆಯಲ್ಲಿ ನಿರ್ಮಾಣವಾದಂಥ ತಾಜ್ ಮಹಲ್ ಜಗತ್ ಪ್ರಸಿದ್ಧವಾಗಿದೆ. ಆಗ್ರಾದಲ್ಲಿರುವ ತಾಜ್ ಮಹಲ್, ಔರಂಗಾಬಾದ್ನಲ್ಲಿರುವ ತಾಜ್ ಮಹಲ್ ಇನ್ನೂ ಕೂಡ ಭಾರತೀಯರಿಗೆ ಗೊತ್ತಿಲ್ಲ. ನಾವು ಸಹಜವಾಗಿ ಎಲ್ಲೋರಾದ ಕೈಲಾಸನಾಥ ದೇವಾಲಯಕ್ಕೆ ಹೋಗಬೇಕು ಅಂತ ಹೊರಡುವಂಥ ಸಂದರ್ಭದಲ್ಲಿ ಔರಂಗಾಬಾದ್ನಲ್ಲಿರುವ ಜಗತ್ ಪ್ರಸಿದ್ಧ ಏನಾದರೂ ಸ್ಥಳಗಳಿವೆಯಾ ಅಂತ ನೋಡ್ತಾ ಹೊರಟಾಗ ನಮಗೆ ಸಿಕ್ಕಿದ್ದು ಈ ಒಂದು ಮಿನಿ ತಾಜ್ ಮಹಲ್. ಇದಕ್ಕೆ ಬೇಬಿ ಕಿ ಮಕ್ಬಾರ್ ಅಂತೂ ಕೂಡ ಕರೆಯುತ್ತಾರೆ. ಯಾರು ಕಟ್ಟಿದ್ರು ಇದು? ಇದರ ಇತಿಹಾಸ ಏನು? ಅಷ್ಟೇ ಅಲ್ಲ, ತಾಜ್ ಮಹಲ್ನಂತೆ ಹೋಲುತ್ತದೆ, ಆದರೆ ಇದು ತಾಜ್ ಮಹಲ್ ಅಲ್ಲ. ಮತ್ತು ಅಮೃತ ಶಿಲೆಯಲ್ಲಿ ನಿರ್ಮಾಣವಾಗಿದೆ. ಇದು ಒಂಥರ ಕಪ್ಪು ಶಿಲೆಯಲ್ಲಿ ನಿರ್ಮಾಣವಾಗಿದೆ. ನೋಡಲಿಕ್ಕೂ ಅಷ್ಟೇ ಅದೇ ಲಕ್ಷಣಗಳನ್ನು ಹೊಂದಿದೆ. ಏನು ಆಗ್ರಾದ ತಾಜ್ ಮಹಲ್ ಇದೆಯಲ್ಲ, ಅದೇ ಲಕ್ಷಣಗಳನ್ನು ಹೊಂದಿರುವಂಥ ಈ ಒಂದು ಬೇಬಿ ಕಾ ಮಕ್ಬರ್ ಅಂದರೆ ಮಿನಿ ತಾಜ್ ಮಹಲ್ ಅದೇ ಲಕ್ಷಣಗಳನ್ನು ಒಳಗೊಂಡಿದೆ. ಸುಂದರವಾದಂಥ ನೋಡಲಿಕ್ಕೂ ಕೂಡ ಯಾತ್ರಿಕರು, ಪ್ರವಾಸಿಗರು ಯಾರಾದರೂ ಬಂದರೆ ಸುಂದರವಾಗಿ ನೋಡಲಿಕ್ಕೆ ತಾಜ್ ಮಹಲನ್ನು ನೋಡಿದಂಥ ಅನುಭವ ಈ ಒಂದು ಮಿನಿ ತಾಜ್ ಮಹಲ್ನಲ್ಲಿ ಆಗುತ್ತದೆ. ಸುಂದರವಾದಂಥ ವ್ಯವಸ್ಥೆ ಒಳಗೊಂಡಿದೆ. ಬಾನು ಬೇಗಂ ಅನ್ನುವಂಥ ಹೆಂಡತಿಗಾಗಿ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡ್ತಾನೆ. 1660ರಲ್ಲಿ ಔರಂಗಾಬಾದ್ನಲ್ಲಿ ಔರಂಗಜೇಬನು ಈ ಒಂದು ತಾಜ್ ಮಹಲ್ ನಿರ್ಮಾಣ ಮಾಡ್ತಾನೆ. ಇದಕ್ಕೆ ಡೆಕ್ಕನ್ನಿನ ತಾಜ್ ಎಂದು ಕರೆಯುತ್ತಾರೆ, ಡೆಕ್ಕನ್ನಿನ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಇಲ್ಲಿ ಸುಂದರವಾದ ಕಾರಂಜಿ ಇದೆ. 4 ಮೂಲೆಗಳಲ್ಲಿಯೂ ಕೂಡ ಮಿನಾರ್ಗಳನ್ನು, ಅಂದರೆ ದೊಡ್ಡದಾದ ಬಾಗಿಲುಗಳನ್ನು ಒಳಗೊಂಡಿದೆ. 4 ಮೂಲೆಗಳಲ್ಲಿಯೂ ಕೂಡ, 4 ಭಾಗದಲ್ಲಿಯೂ ಕೂಡ, 4 ದಿಕ್ಕಿನಲ್ಲಿಯೂ ಕೂಡ ದೊಡ್ಡದಾದ ಮಿನಾರ್ಗಳನ್ನು ಒಳಗೊಂಡಿದೆ. ಪ್ರವೇಶ ದ್ವಾರವನ್ನು ಕೂಡ ಒಳಗೊಂಡಿದೆ. ಯಾತ್ರಿಕರು ಇಲ್ಲಿ ಬಂದಾಗ ಈ ಒಂದು ಮಿನಿ ತಾಜ್ ಮಹಲ್ ನೋಡಲು ಬಂದಾಗ ಸುಂದರವಾದಂಥ ಅನುಭವ ಒಳಗೊಳ್ಳುತ್ತದೆ. 25 ರೂಪಾಯಿ ಪ್ರವೇಶ ಶುಲ್ಕದ. ನಾವು ಅದನ್ನು ಕೊಟ್ಟು ಒಳಗಡೆ ಹೋಗಿ ಎಲ್ಲವೂ ಕೂಡ ನೋಡಿಕೊಂಡು ಬರೋ ಸಂದರ್ಭದಲ್ಲಿ ಇನ್ನೊಂದು ಏನು ಅಂದರೆ, ಸಂಪೂರ್ಣ ಒಳಗಡೆ ಹೋಗಬೇಕು ಅಂತಂದರೆ ಒಬ್ಬರಿಗೆ 200 ರೂಪಾಯಿಗಳನ್ನು ಟಿಕೆಟ್ ಮಾಡುತ್ತಾರೆ ಸ್ನೇಹಿತರೆ. ಅಷ್ಟು ಸುಂದರವಾಗಿದೆ ನೋಟ. ಅವೆಲ್ಲವುಗಳನ್ನು ನೋಡಿಕೊಂಡು ಪ್ರವಾಸಿಗರು, ಯಾತ್ರಿಕರು ಇಲ್ಲಿ ಬಂದಾಗ ತಾಜ್ ಮಹಲ್ನಂತೆ ಅನುಭವ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತದೆ. ಆದರೆ ಮಿನಿ ತಾಜ್ ಮಹಲ್ನ ಹೋಲ್ತದೆ, ಲಕ್ಷಣಗಳನ್ನು ಹೋಲಬಹುದು. ಆದರೆ ಆಗ್ರಾದ ತಾಜ್ ಮಹಲ್ಗೂ ಔರಂಗಾಬಾದ್ನಲ್ಲಿರೋ ಮಿನಿ ತಾಜ್ ಮಹಲ್ಗೂ ಹೋಲಿಕೆ ಮಾತ್ರ ಇದೆ. ಆದರೆ ನೋಡಲಿಕ್ಕೆ ಆಗ್ರಾದ ತಾಜ್ ಮಹಲ್ ಬಹು ಸುಂದರವಾಗಿದೆ. ಆದರೂ ಕೂಡ ಸುಮಾರು 11 ವರ್ಷಗಳ ಕಾಲ ಸತತವಾಗಿ ಈ ಒಂದು ತಾಜ್ ಮಹಲ್ ಮಾದರಿಯಲ್ಲಿಯೇ ನನ್ನ ಹೆಂಡತಿಗಾಗಿ ಒಂದು ತಾಜ್ ಮಹಲ್ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು
ಔರಂಗಜೇಬ್ ತನ್ನ ಹೆಂಡತಿಯಾದ ಬಾನು ಬೇಗಮ್ಮಳ ನೆನಪಿಗಾಗಿ 1660ರಲ್ಲಿ ಈ ಮಿನಿ ತಾಜ್ ಮಹಲನ್ನು ಕೆತ್ತಿದ್ದಾರೆ. ಸುಂದರವಾಗಿದೆ, ನೋಡಲಿಕ್ಕೂ ಕೂಡ ಮನೋಹರವಾಗಿದೆ. ನಾವು ಈ ಸ್ಥಳಕ್ಕೆ ಹೋದಾಗ ಬಹಳ ಸಂತೋಷ ಪಟ್ಟಿವಿ ಮತ್ತು ಹಲವಾರು ರೀತಿಯ ಫೋಟೋ ಶೂಟ್ಗಳನ್ನು ಮಾಡಿಕೊಂಡು ಬಂದೀವಿ. ನೀವೇನಾದರೂ ಈ ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ. ಏಕೆಂದರೆ ಔರಂಗಾಬಾದ್ನಲ್ಲಿ ಸುಂದರವಾದಂಥ ಅನೇಕ ಸ್ಥಳಗಳಿವೆ. ಅಷ್ಟೇ ಅಲ್ಲ, ಅದರ ಹತ್ತಿರದಲ್ಲೇ ಕೂಡ ಎಲ್ಲೋರ ಇದೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇದೆ. ಅಷ್ಟೇ ಅಲ್ಲ, ಅದರ ಹತ್ತಿರದಲ್ಲೇ ಕೂಡ ಎಲ್ಲೋರಾದಲ್ಲೇ ಒಂದು ಸುಂದರವಾದಂತಹ ಮನಸ್ಸು ಆನಂದ ಪಡುವಂತಹ ಜ್ಯೋತಿರ್ಲಿಂಗ ಇದೆ. ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಪ್ರವಾಸಕ್ಕೆ ಹೋದರೆ ಯಶಸ್ವಿ ಪ್ರವಾಸ ಆಗ್ತದ. ಇದು ಕೂಡ ತಾಜ್ ಮಹಲ್ಗೂ ಏನೂ ಕಡಿಮೆ ಇಲ್ಲ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.